ಆ, ನನ್ನ ಆಧ್ಯಾತ್ಮಿಕ ಗುರುಗಳಾದ ಶ್ರೀಮಾನ್ ರಾಮಣ್ಣವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಇವತ್ತು ನನಗೆ ಭಗವದ್ಗೀತೆಯ ಒಂದು ದಶಮೋಧ್ಯಾಯನ ಕಲಿಸ್ಕೊಡ್ತಾ ಇದ್ದಾರೆ. ಬನ್ನಿ ನಮ್ ಜೊತೆ ನೀವು ಕಲಿಯೋರಂತೆ. ಸರಿ, ಇದು 10ನೇ ಅಧ್ಯಾಯಕ್ಕೆ ಹೋಗೋಕ್ ಮುಂಚೆ ಶ್ರೀಮದ್ ಭಗವದ್ಗೀತೆಯ ಒಂದು ಏನ್ ಹೇಳ್ತಾರೆ, ತ್ವಮೇವ ಮಾತಾ ಧ್ಯಾನ ಶ್ಲೋಕಗಳು. ತ್ವಮೇವ ಬುದ್ಧಿಕ್ಷತಾ ತ್ವಮೇವ ತ್ವಮೇ ವಿದ್ಯಾ ದ್ರವಿಡಂ ತ್ವಮೇವ ತ್ವಮೇವ ಸರ್ವಮೇವ ದೇವ. ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಈ ಮನುಕುಲಕ್ಕೆ ಅರ್ಜುನನನ್ನು ನೆರವಾಗಿಟ್ಟುಕೊಂಡು ಬೋಧಿಸಿರುತ್ತಾನೆ. ಇದು ಎಲ್ಲ ಕಾಲಕ್ಕೂ ಎಲ್ಲರಿಗೂ ಅನ್ವಯವಾಗುತ್ತದೆ. ಇದರಲ್ಲಿ ಸರ್ವೋಪನಿಷದೋ ಗಾವಃ ದೋಷಾ ಗೋಪಾಲನಿಂದನಃ ಪಾರ್ಥೋ ಉತ್ತ ಸುಧೀರ್ಘ ದುಗ್ಧಂ ಗೀತಾಮೃತಂ ಅಂತ ಒಂದೇ ಪದ್ಯದಲ್ಲಿ ವೇದವ್ಯಾಸರು ಹೇಳಿರುತ್ತಾರೆ. ಎಲ್ಲ ಉಪನಿಷತ್ತುಗಳ ಸಾರನು ಭಗವದ್ಗೀತೆನೇ ಆಗಿದೆ. ಅವೆಲ್ಲ ಎಲ್ಲಾ ಉಪನಿಷತ್ತುಗಳು ಹಸುವು ಅಂದ್ರೆ ಹಾಲು ಬಂದ್ಬಿಟ್ಟು ಗೀತಾಮೃತ. ಅದನ್ನು ಕುಡಿಯೋದು ಸಜ್ಜನರು ಅಂದ್ರೆ ವಿದ್ವಾಂಸರಂತ. ನಾವು ಕರೆಯೋರು ಯಾರಪ್ಪ ಅಂದ್ರೆ ಗೋಪಾಲನಂದನ. ಭಗವದ್ಗೀತೆ ಎಲ್ರಿಗೂ ಎಲ್ಲ ಕಾಲಕ್ಕೂ ಅನ್ವಯವಾಗುತ್ತೆ. ಆಗ ಇಂದಿಗೂ ಪ್ರಸ್ತುತವಾಗಿರುತ್ತದೆ. ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಇದೊಂದು ದಾರಿದೀಪವಾಗಿದೆ. ಇಂದಿನ ವಿಷಯ ದಶಮೋಧ್ಯಾಯ ಅಂತ ಶಿಷ್ಯರ ಭಾರತಿಗೆ ಹೇಳ್ತಾರೆ. ಇದು ಭಗವದ್ಗೀತೆ ಕಲಿಯೋದ್ರಿಂದ ಈಗಿನ ಜನಗಳಿಗೆ ಏನು ಉಪಯೋಗ ಇದೆ ಅದನ್ನ ಒಂಚೂರು. ಭಗವದ್ಗೀತೆ ಇದು ಎಲ್ಲ ಕಾಲಕ್ಕೂ ಎಲ್ಲ ರೀತಿನೂ ನಮ್ಗೆ ಒಂದು ಒಂದು ಆದರ್ಶ ಅಂತ ಕನ್ನಡಿ ಅಂತ ಹೇಳ್ಬೋದು. ನಮ್ಗೆ ನಮ್ಮ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳು ಬರುತ್ತೆ. ಆ ಸಮಸ್ಯೆಗಳು ಬಂದಾಗ ಈ ಧರ್ಮ ಗ್ರಂಥಗಳು ರಾಮಾಯಣ ಮಹಾಭಾರತ ಓದೋದ್ರಿಂದ ಅದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ಬೋದು. ಎಷ್ಟೋ ಮಂದಿ ಆತ್ಮಹತ್ಯೆ, ಮೊಬೈಲ್ ಕೊಡಿಸ್ಲಿಲ್ಲ ಅಂತ ಮಕ್ಕಳು ಆತ್ಮಹತ್ಯೆ ಮಾಡ್ಕೊತಾರೆ, ಬೇರೆ ಇನ್ನೇನೋ ಅಂತ ಮಾಡ್ತಾರೆ. ಅದಕ್ಕೆ ಜೀವನ ಅನ್ನೋದು 100 ಪುಟದ ಪುಸ್ತಕ ಇದ್ದಂಗೆ. ಅದ್ರಲ್ಲಿ ಒಂದು ಪೇಜ್ ಹೋದ್ರೆ ಬಾಕಿ 99 ಪೇಜ್ ಇರುತ್ತೆ. ನಾವು ಅದಕ್ಕೋಸ್ಕರ ಬರೀಬೇಕು. ಒಂದು ಪೇಜ್ ಹೋಗುತ್ತೆ ಅಂತ ಯಾರೋ ಆತ್ಮಹತ್ಯೆ ಮಾಡ್ಕೋಬಾರ್ದು. ಅದಕ್ಕಾಗಿ ಮಹತಾ ಪುಣ್ಯ ಪುಣ್ಯೇನ ಗೀತೆ ಪ್ರೀತೆಯಂ ಕಾಯಿನೋಸ್ಪಯ ಅಂತ ಹೇಳ್ತಾರೆ. ಪಾರಂ ದುಃಖೋದರಿಯಂತೂ ಯಾವ ಅಂದ್ರೆ ಜಂತು ನಾವು ನರಜನ್ಮದಲ್ಲೂ ತತ್ರಾತಿ ಅಂತ ಹೇಳ್ತಾರೆ. ಮನುಷ್ಯ ಜನ್ಮ ಬರದೆ, ನರಜನ್ಮ ಬಂದಾಗ ನಾಳೆ ಇರುವಾಗ ಕೃಷ್ಣನ ಬರದೆ, ಮನುಷ್ಯ ಜನ್ಮ ಬರಲೇ ಅಂತ ಮನುಷ್ಯ ಜನ್ಮ ಬಂದಾಗ ನಾವು ಅದನ್ನ ಆಧ್ಯಾತ್ಮಿಕ ಕಡೆ ಜ್ಞಾನದ ಕಡೆ ಭಕ್ತಿ ಮಾರ್ಗದಿಂದ ನಾವು ದೇವರಿಗೆ ಹತ್ತಿರವಾಗಬೇಕೆ ವಿನಃ ದುಶ್ಚಟಗಳಿಂದ ದೂರವಾಗಿ ಸಮಾಜ ಕಂಠಿತರಾಗಿ ನಾವು ಬಾಳಬಾರ್ದು. ನಾವು ಎಷ್ಟು ದಿವಸ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ. ನಾವು ಬದುಕಿರೋ ದಿವಸದಲ್ಲಿ ನಾವು ಸಮಾಜಕ್ಕೆ ಏನ್ ಅನುಕೂಲ ಆಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಈ ಇಂದಿನ ಯುವ ಜನಾಂಗಕ್ಕೆ ಭಗವದ್ಗೀತೆಯಲ್ಲಿ ಒಂದು ಅಧ್ಯಾಯ ಅಥವಾ ಯಾವುದೋ ಒಂದು 2-3 ಹೇಳಿದ್ರೆ ಎಷ್ಟೋ ಅವ್ರಿಗೆ ನೆಮ್ಮದಿ ಸಿಗುತ್ತೆ ಮತ್ತು ಅವರು ಆ ಸಮಯದಲ್ಲಿ ಆಗುವಂತ ಅನಾಹುತದಿಂದ ತಪ್ಪಿಸ್ಕೋಬಹುದು ಅಂತ ನಾವು ಹೇಳ್ಬೇಕು. ಅದೇ ಎಲ್ಲ ನನ್ನ ತಪ್ಪುಗಳನ್ನ, ನನ್ನ ಇದನ್ನ ಇಲ್ಲಿ ಯಾವ್ದ್ಯಾವ್ದೋ ಜನ್ಮದಲ್ಲಿ ಮಾಡದಂತ ಪಾಪ ಏನು ಕೃತ್ಯಗಳಂತ ಇದೆಯಲ್ಲ, ಯಾವುದೇ ಸಂಬಂಧಪಟ್ಟ ಶಾಪ ಇನ್ನೊಂದು ಏನೇ ಇದ್ರು ಎಲ್ಲವೂ ಕೂಡ ಈ ಜನ್ಮದಲ್ಲಿ ನಿವಾರಣೆ ಆಗ್ಲಿ ಅಂತ ಹೇಳಿ ನಾನಿನ್ನು ಸಂಸ್ಕೃತ ಕಲಿಯೋಣ ಅಂತ ಬಂದಿದ್ದೀನಿ. ಇವತ್ತು 10ನೇ ಅಧ್ಯಾಯವನ್ನ ನನ್ಗೆ ಕಲ್ಸ್ಕೊಳ್ಳೋದಕ್ಕೆ ತಯಾರಿದ್ದಾರೆ ರಾಮಣ್ಣ ಅವರು.